ANMR ನ್ಯೂಸ್ಗೆ ಸ್ವಾಗತ. ನಳಂದ ಶಾಲೆಯಲ್ಲಿ ವಿಜ್ಞಾನ ಮೇಳ. ಮಕ್ಕಳಲ್ಲಿ ವೈಜ್ಞಾನಿಕ ಕೌಶಲ್ಯ ಬೆಳೆಸುವುದು ಇಂದಿನ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಜ್ಞಾನ ಮೇಳದಂಥ ಕಾರ್ಯಕ್ರಮಗಳು ವಿಜ್ಞಾನ ಕಲಿಕೆಗೆ ಪೂರಕವಾಗಿದ್ದು, ಚಿಂತಾಮಣಿ ನಗರದ ಸೊನ್ನೆಶೆಟ್ಟಳ್ಳಿ ಬಡಾವಣೆಯಲ್ಲಿರುವ ನಳಂದ ಶಾಲೆಯಲ್ಲಿ ಶನಿವಾರವಾದ ಇಂದು ಮಕ್ಕಳ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ಮೇಳದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆಗಳಿಂದ ತಾವೇ ಸಿದ್ಧಗೊಳಿಸಿ ತಂದ ವಿಜ್ಞಾನದ ಮಾದರಿಗಳು ಎಲ್ಲರ ಗಮನ ಸೆಳೆದವು. ಪರಿಸರ ಸಂರಕ್ಷಣೆ ಅಲ್ಲದೆ ಮಾನವನ ಇಂದಿನ ದೈನಂದಿನ ಚಟುವಟಿಕೆಗಳಿಂದ ಪರಿಸರದ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ, ಆರೋಗ್ಯದ ಬಗ್ಗೆ ರಾಮಮಂದಿರ, ಈಶಾ ಟೆಂಪಲ್ ಸೇರಿದಂತೆ ವಿವಿಧ ಮಾದರಿಗಳನ್ನು ಮಕ್ಕಳು ಮಾಡಿಕೊಂಡು ಬರುವ ಮೂಲಕ ವಿಜ್ಞಾನ ಪ್ರದರ್ಶನ ವೀಕ್ಷಣೆ ಬಂದವರಿಗೆ ವಿವರಿಸಿದರು. ಅಯೋಧ್ಯೆ ರಾಮಮಂದಿರ ಸೇರಿದಂತೆ ನಾಡು ನುಡಿಯ ವಿವಿಧ ಕಲಾಕೃತಿಗಳು, ಹೀಗೆ ವಿಭಿನ್ನ ಬಗೆಯ ಕಲಾ ಅದ್ಭುತಗಳು ನೋಡುಗರ ಕಣ್ಮನೆ ಸೆಳೆಯುತ್ತಿದ್ದವು. ಪ್ರತಿಯೊಂದು ಕಲಾಕೃತಿಯ ಬಗ್ಗೆ ವಿದ್ಯಾರ್ಥಿಗಳು ವಿವರಣೆ ವಿಶಿಷ್ಟವಾಗಿತ್ತು. ಅದೇ ರೀತಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಸೇರಿದಂತೆ ಪ್ರಕೃತಿಯ ನೈಜ ವಿಸ್ಮಯಗಳು, ಗ್ರಹಗಳ ಪರಿಚಯ, ಜಲಚಕ್ರ, ಜೀವಚಕ್ರ, ಪರಮಾಣು ರಚನೆ ಮಾದರಿಗಳು, ನೀರಿನಲ್ಲಿರುವ ಕಲ್ಮಶಗಳ ಬಗ್ಗೆ ಮೈಕ್ರೋಸ್ಕೋಪ್ ಮೂಲಕ ಪೋಷಕರಿಗೆ ವಿದ್ಯಾರ್ಥಿಗಳು ತೋರಿಸಿಕೊಡುತ್ತಿದ್ದು ವಿಶೇಷ. ಇನ್ನು ಈಶಾ ಫೌಂಡೇಶನ್ ಚಿತ್ರವನ್ನು ಬಿಡಿಸಿ ಸುತ್ತಲೂ ದೀಪಗಳನ್ನು ಅಲಂಕರಿಸುವುದು, ಮಕರ ಸಂಕ್ರಾಂತಿ ಹಬ್ಬದ ಅಲಂಕಾರ, ಭಯಾನಕ ಮನೆ ಮತ್ತಿತರ ಪ್ರದರ್ಶನಗಳು ಪೋಷಕರು ಸೇರಿದಂತೆ ಪ್ರದರ್ಶನ ವೀಕ್ಷಿಸಲು ಬಂದ ಸಾರ್ವಜನಿಕರು ಮತ್ತು ಇತರೆ ಶಾಲಾ ವಿದ್ಯಾರ್ಥಿಗಳು ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋಪಾಲಕೃಷ್ಣರವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಮೂಲಕ ವಿಜ್ಞಾನ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಅವರ ನವೀನ ರೀತಿಯಲ್ಲಿ ಪ್ರತಿಕೃತಿ ಮಾಡಿರುವುದು ಮತ್ತು ಅಯೋಧ್ಯ ಶ್ರೀರಾಮನ ಪ್ರತಿಕೃತಿ ದರ್ಶನ, ನರಕ ಮತ್ತು ಸ್ವರ್ಗದ ಬಗ್ಗೆ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಎಂದು ವಿವರಿಸಿದರು. ಉಪಾಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕಿ DN ನಾಗರತ್ನರವರು ಮಾತನಾಡಿ, ವಿಜ್ಞಾನ ಪ್ರದರ್ಶನದ ಬಗ್ಗೆ ವಿವರಿಸಿ, ವಿಜ್ಞಾನ ಕ್ಷೇತ್ರ ಸಾಗರವಿದ್ದಂತೆ ಹುಡುಕಿದಷ್ಟು ಆಳವಾಗಿದೆ. ಈ ಕ್ಷೇತ್ರದ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೆಸಿದರೂ ಮತ್ತೆ ಹೊಸ ಆವಿಷ್ಕಾರಗಳು ಗೋಚರಿಸುತ್ತಿವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ವಿಜ್ಞಾನದ ಚಿಂತನೆಗೆ ಒಳಪಡಿಸಬೇಕಿದೆ. ಇಂಥ ಕಾರ್ಯಕ್ರಮಗಳಿಗೆ ಶಾಲೆ ಹಲವು ವರ್ಷಗಳಿಂದ ಬೆಂಬಲಿಸುತ್ತಾ ಬಂದಿದೆ ಎಂದು ವಿವರಿಸಿದರು. ವಿಜ್ಞಾನದ ಭಾಗವೇ ಆಗಿರುವ ಖಗೋಳ ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳ ಅನೇಕ ಸಂಗತಿಗಳನ್ನು ಮಕ್ಕಳ ಪ್ರಯೋಗಕ್ಕೆ ಅಳವಡಿಸಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮಗಳು ಉತ್ತೇಜಿಸುವಂಥ ಕೆಲಸ ಸಹ ಆಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ವಿಜಯಕುಮಾರ್, ಶಿಕ್ಷಕರಾದ ಚೌಡ್ರೆಡ್ಡಿ, ನಾರಾಯಣ, ಸುಲ್ತಾನ್, ಶಿಕ್ಷಕಿಯರಾದ ರೇಣುಕಾ, ಅನಿತಾ, ವನಿತಾ, ಮಮತಾ, ಜ್ಯೋತಿ, ಕಮಲಮ್ಮ, ರೋಹಿಣಿ, ರಾಜೇಶ್ವರಿ, ರೂಪ ಮತ್ತಿತರ ಶಿಕ್ಷಕರು, ಸಿಬ್ಬಂದಿ, ಪೋಷಕರು ಭಾಗವಹಿಸಿದ್ದರು.
ನಮ್ಮ ಅನಂದ ಇನ್ಸ್ಟಿಟ್ಯೂಷನ್, ಈ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಸೈನ್ಸ್ ಎಕ್ಸಿಬಿಷನನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಸೈನ್ಸ್ ಎಕ್ಸಿಬಿಷನಲ್ಲಿ ನಮ್ಮ ಉಪಾಧ್ಯಾಯರು, ನಮ್ಮ ಹುಡುಗರು ಎಲ್ಲ ಒಟ್ಟಿಗೆ ಸೇರಿ ಈ ಎಕ್ಸಿಬಿಷನ್ನ ಪ್ರಯತ್ನ ಮಾಡಿ ಕ್ರಮಪೂರ್ವಕವಾಗಿ ಇದನ್ನು ನಿರ್ವಹಿಸಿದೆ. ಇದರಲ್ಲಿ ಮೂಲತಃ ನೋಡಿದ್ರೆ ನಮ್ಮ ಈಶಾ ಫೌಂಡೇಶನ್, ಏನು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಇದೆಯೋ ಅದರ ನವೀನ ರೀತಿಯಲ್ಲಿ, ಅದರ ಪ್ರತಿಕೃತ ರೀತಿಯಲ್ಲಿ ಇವತ್ತು ನಮ್ಮ ಹುಡುಗರು ಇದನ್ನು ನಿರ್ದೇಶನ ಮಾಡಿ ನೀವು ಎಲ್ರಿಗೂ ಮನಮುಟ್ಟುವಂಥ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೈ ಶ್ರೀರಾಮ್ ಅಂತ ಅಯೋಧ್ಯ ಶ್ರೀರಾಮನು ಯಾವ ಥರ ಇದ್ದಾರೋ ಅದೇ ರೀತಿ ಒಬ್ಬ ನಿರ್ಮಿತವಾದಂಥ ಹುಡುಗನ ಕೈಯಲ್ಲಿ ಶ್ರೀರಾಮನ ಒಂದು ಡ್ರೆಸ್ಸನ್ನು ಹಾಕಿಸಿ ನಮಗೆ ದೇವರ ಪ್ರತಿರೂಪದಂತೆ ಕಾಣುವ ರೀತಿಯಲ್ಲಿ ಶ್ರೀರಾಮನನ್ನು ಇಲ್ಲಿ ದರ್ಶನ ಮಾಡೋ ರೀತಿಯಲ್ಲಿ ಈ ಆರ್ಟ್ ಎಕ್ಸಿಬಿಷನ್ ಮಾಡಿದ್ದಾರೆ. ಮತ್ತು ನರಕ ಮತ್ತು ಸ್ವರ್ಗ ಅಂತ ಈ ಎರಡು ಪ್ರವೃತ್ತಿಗಳನ್ನು ಹುಡುಗರು ಬಹಳ ಅವಲೋಕಿಸಿ ಪ್ರತಿಯೊಬ್ಬರು ನೋಡಿ ಮನೋರಂಜಿಸುವ ರೀತಿಯಲ್ಲಿ ನರಕ ಯಾವ ಥರ ಇರ್ತದೆ, ಸ್ವರ್ಗ ಯಾವ ಥರ ಇರ್ತದೆ, ನಾವು ಮಾಡಿದ ಒಂದು ಕೆಲಸಗಳ ಬಗ್ಗೆ ನಮಗೆ ಏನೇನು ಶಿಕ್ಷೆ ಮತ್ತು ಅನಾನುಕೂಲಗಳು ಆಗ್ತವೆ ನಮ್ಮ ದೇಹಕ್ಕೆ ಮತ್ತು ನಮಗೆ ಅಂತ ಒಂದು ತೋರಿಸಿದ್ದಾರೆ. ಅದೇ ರೀತಿ ಸ್ವರ್ಗಕ್ಕೆ ಬಂದಾಗ ಶ್ರೀಕೃಷ್ಣನ ಅಥವಾ ನಮ್ಮ ನಾರಾಯಣ ಒಂದು ಆಸ್ಥಾನದಲ್ಲಿ ನಾರಾಯಣ ಕೃಪಾ ಕಟಾಕ್ಷ ಯಾವ ಥರ ನಮ್ಮ ಮನುಷ್ಯನ ಮೇಲೆ ಪ್ರತಿಕೂಲವಾಗಿ ಬೀರುತ್ತದೆ, ನಾರಾಯಣ ಆಶೀರ್ವಾದದಿಂದ ಯಾವ ರೀತಿ ಬೆಳಿತೀವಿ ಅನ್ನೋ ರೀತಿಯಲ್ಲಿ ಶ್ರೀ ವಿನಾಯಕನನ್ನು ಪ್ರತಿಷ್ಠೆ ಮಾಡಿಸಿ ಆ ನಿಟ್ಟಿನ ಸ್ವರ್ಗವನ್ನು ನೋಡಿಸಿದ್ದಾರೆ. ಮತ್ತು ಸೈನ್ಸ್ ಎಕ್ಸಿಬಿಷನ್ನು, ಸೈನ್ಸ್ನಲ್ಲಿ ಬರುವಂಥ ಮೂಲಭೂತ ಎಲ್ಲ ಪಾಠಗಳ ಬಗ್ಗೆ ಮೂಲಭೂತ ಸೈನ್ಸ್ ಎಕ್ಸಿಬಿಷನ್ನು, ನಮ್ಮ ಗ್ಯಾಲರಿ ಪಕ್ಕ ಆರ್ಟ್ ಗ್ಯಾಲರಿ ಅಂತ ಮಾಡಿ ನಮ್ಮ ಎಲ್ಲ ಮಾಡಿದ್ದಾರೆ. ಮೆಥಡ್ ಆಫ್ ಎಜುಕೇಷನಲ್ಲಿ ತೋರಿಸಿರುವಂಥ ಎಲ್ಲವನ್ನು ಮಾಡಿದ್ದಾರೆ. ನಮ್ಮ ಮಾನವ ನಿರ್ಮಿತವಾದ ದೇಹದಲ್ಲಿ ಬರುವಂಥ ಅಂಗಾಂಗಗಳು ಏನೇನಿದೆಯೋ ಪ್ರತಿಯೊಂದು ಅಂಗಾಂಗದ ಬಗ್ಗೆ ವಿಶದವಾಗಿ ನಮ್ಮ ಹುಡುಗರು ಬಿಡಿಸಿ ಪ್ರತಿಯೊಬ್ಬರಿಗೂ ಮನಮುಟ್ಟುವ ರೀತಿಯಲ್ಲಿ ಅವರ ವಾಟ್ಸಾಪು ಅಧ್ಯಯನಸು ಯಾವ್ಯಾವ ರೀತಿ ವರ್ಕ್ ಆಗ್ತವೆ ಅನ್ನೋದರಲ್ಲಿ ನಿದರ್ಶನವಾಗಿ ನಮ್ಮ ಮಕ್ಕಳು ತೋರಿಸಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ಉದಾಹರಣೆ, ಒಳ್ಳೆಯ ಒಂದು ಹುಡುಗರ ಮೇಲೆ ಅವಲಂಬವಾಗ್ತದೆ. ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಒಂದು ಕ್ರಿಯೆಗೂ ಇದು ಮಾರ್ಗಸೂಚಿಯಾಗಿ ನಿಲ್ತದೆ ಅಂತ ನಾನು ಹೇಳ್ತಿದ್ದೀನಿ. ಅವರ ಒಂದು ಎಜುಕೇಷನ್ ಮಟ್ಟ ಯಾವ ರೀತಿ ಇದೆಯಪ್ಪ ಅಂದರೆ ನಾವು ಮೂಲತಃ ಚಾರ್ಟ್ ಮುಖಾಂತರನೇ ನಮ್ಮ ಎಲ್ಲ ಎಕ್ಸಿಬಿಷನಲ್ಲಿ ತೋರಿಸಿ ಅವರ ವಿಜ್ಞಾನ ಮತ್ತು ಜ್ಞಾನವನ್ನು ಕೊಡುವಂಥ ಎಕ್ಸಿಬಿಷನ್ ಇದಾಗಿದೆ ಅಂತ ನಾವು ಮನಮುಟ್ಟವಾಗಿ ಎಲ್ಲ ಹುಡುಗರಿಗೆ ಈ ಒಂದು ನೋಡುವಂಥ ಕ್ರಿಯೆ ಚೆನ್ನಾಗಿ ಅವರ ಹೊಳಿತವಾಗಲಿ ಅಂತ ಹೇಳ್ತಾ ನಾವು ಈ ಒಂದು ಹೊಸಪೇಸನ ಏನು ಮಾಡಿದ್ದೀವಿ, ಇಲ್ಲಿ ಎಲ್ಲ ಜನರು ಪೇರೆಂಟ್ಸು ಮತ್ತು ಮಕ್ಕಳು ನೋಡಿ ಆನಂದಿಸಿ ನಮ್ಮ ಒಂದು ಈ ಒಂದು ಇನ್ಸ್ಟಿಟ್ಯೂಷನ ಒಂದು ಕ್ರಿಯೆಯನ್ನು ಮಾಡಿರೋದಕ್ಕೆ ಮೆಚ್ಚುವಂತಾಗಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತಿಗೆ ನಿಮ್ಮ ಮುಂದೆ ಈ ಒಂದು This is dispersion of light. Dispersion of light is nothing but splitting a single color into the different colors. Thank you. Now my experiment is converging and diverging. Now I kept a concave mirror. Now you can see when I pass the light rays through the concave mirror, the light rays diverges each other. So you can see the rays. You can see that diverging each other. So the concave mirror is diverging lens, and when I keep the convex mirror, to see the rays, they are meeting at one point. So the convex mirror is called as converging lens. And convex mirror. Now we put the convex mirror. The image will not form because the real world image will not form in the convex mirror. Now we change the mirror. This is real and inverted image will form. The image will inverted. The point is the ಕೋಆರ್ಡಿನೇಷನ್ ವಾಟರ್ ಫಿಲ್ಟ್ರೇಷನ್ ಮಣ್ಣ ಏನು ಹೇಳ ಸರ್ ಆ ಕಡೆ
is about properties of magnetic current. You can say that here these both poles have north because they don't get attracted easily. With different direction, here it is south and here it is north, they get attracted to each other. These lines are nothing but field lines of magnetic electric magnet, where it gets attracted more in the poles of these two. This is south and this is north. You can see that semicircular shape. When we hit in a hammer in weldings, those small pieces will come. They are only iron pins. Even small air pins also we can use.